ಮೈಸೂರಿನಲ್ಲಿ ತೃತೀಯ ಲಿಂಗಿಗಳಿಗೂ ಬಂತು ಗೃಹಲಕ್ಷ್ಮಿ ಭಾಗ್ಯ. ನೋಡಿ, ಕೇವಲ ಹೆಣ್ಣು ಮಕ್ಕಳಿಗಷ್ಟೇ ಅಲ್ಲ, ತೃತೀಯ ಲಿಂಗಿಗಳು ಸರ್ಕಾರ ನೋಡಿ ಅವ್ರಿಗೂ ಕೂಡ ಒಂದು ರೀತಿ ಬದುಕುವ ಭರವಸೆಯನ್ನು ಕೊಡ್ತಾ ಇದೆ ಈ ಮೂಲಕ. ಯಾಕಂತ ಹೇಳಿದ್ರೆ ಸಮಾಜದಿಂದ ದೂರ ಉಳಿದಂಥವ್ರು, ಅದರ ಜೊತೆಗೆ ಅವರ ಒಂದು ಲೈಂಗಿಕ ಅದರದೇ ಜಾಸ್ತಿ ಅವಲಂಬಿತರಾದಂಥವ್ರು, ಅದರ ಜೊತೆಗೆ ಭಿಕ್ಷಾಟನೆ ಮಾಡುವಂಥವ್ರು ಜಾಸ್ತಿ ತೃತೀಯ ಲಿಂಗಿಗಳು ಆ ಸಮುದಾಯ ಗುರುತಿಸ್ಕೊಳ್ತಾ ಇದೆ. ಹಾಗಾಗಿ ಸರ್ಕಾರ ಮೊದಲೇ ಹೇಳಿತ್ತು, ನಾವು ತೃತೀಯ ಲಿಂಗಿಗಳನ್ನು ಕೂಡ ಇದರ ಸೇರ್ಪಡೆ ಮಾಡ್ತೀವಿ ಅಂತ. ಈಗ ಅಫಿಷಿಯಲ್ ಆಗಿ ತೃತೀಯ ಲಿಂಗಿಗಳ ಖಾತೆಗೂ 2,000 ರೂಪಾಯಿ ಹಣ ಜಮಾವಣೆ ಆಗಿದೆ. ಮೊದಲ ಕಂತು ಪಡೆದಿದ್ದಾರೆ ತೃತೀಯ ಲಿಂಗಿಗಳು, ಅಂದರೆ ಲೈಂಗಿಕ ಅಲ್ಪಸಂಖ್ಯಾತರು. ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾಜ ಈ ಒಂದು ಸರ್ಕಾರ ಆಶ್ವಾಸನೆಗಳನ್ನ ಕೊಡ್ತಾ ಇತ್ತು. ಈ ಸರ್ಕಾರದ 5 ಯೋಜನೆಗಳಲ್ಲಿ ಮಂಗಳಮುಖಿಯರಿಗೆ ತೃತೀಯ ಲಿಂಗಿಗಳಿಗಿದೆ ಅಂತ ಅನೌನ್ಸ್ನ ಮಾಡಿದ್ರು. ಸೊ ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಈಗ ಸಕ್ಸಸ್ಫುಲ್ ಆಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.